ಬಗೆದಷ್ಟು ಬಯಲಾಗ್ತಾ ಇದೆ ಯೂಟ್ಯೂಬರ್ ಜ್ಯೋತಿ ದ್ರೋಹದ ಕಥೆಗಳು. ಪಾಕ್ ಹೈಕಮಿಷನ್ ಅಧಿಕಾರಿಯ ಜೊತೆ ಜ್ಯೋತಿಯ ಫೋಟೋ ಮತ್ತೆ ವಿಡಿಯೋಗಳು ಈಗ ವೈರಲ್ ಆಗಿದೆ. ಪಾಕ್ ಹೈಕಮಿಷನ್ನ ಇಫ್ತಾರ್ ಔತಣಕೂಟದಲ್ಲಿ ಈ ಜ್ಯೋತಿ ಭಾಗಿಯಾಗಿದ್ದು, ಪಾಕಿಸ್ತಾನದ ಇಫ್ತಾರ್ ಕೂಟದ ಬಗ್ಗೆ ವಿಡಿಯೋ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಈಕೆ ಪೋಸ್ಟ್ ಮಾಡಿದ್ದು. ಇಫ್ತಾರ್ ಕೂಟದಲ್ಲಿ ಪಾಕ್ ಅಧಿಕಾರಿ ಡ್ಯಾನಿಶ್ ಹಿಂದೆ ಜ್ಯೋತಿ ಓಡಾಟ ನಡೆಸಿದ್ದಾಳೆ. ವಿಡಿಯೋ ಕೂಡ ಇದೆ ಅದರದ್ದು. 15 ನಿಮಿಷದ ವಿಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಜ್ಯೋತಿ ಇದನ್ನ ಪೋಸ್ಟ್ ಮಾಡಿತ್ತು. ಪಾಕ್ ಅಧಿಕಾರಿ ಜೊತೆಗಿನ ನಂಟಿಗೆ 15 ನಿಮಿಷದ ಈ ವಿಡಿಯೋನೇ ಸಾಕ್ಷಿ. ਕੀ ਹਾਲ ਹੈ ਤੁਹਾਡੇ ਜੀ ਦਾਨਿਸ਼ ਜੀ? ਇਹ ਕੀ ਹੁਣ ਹੋ ਰਹੀ ਹੈ ਨਾਲ ਵੀਡੀਓ ਬਣ ਰਹੀ ਹੈ ਦਾਨਿਸ਼ ਜੀ ਤੁਹਾਨੂੰ ਜੀ बस मैं इतना खुश होगी देख के इतना क्या अरेंजमेंट है सुपर चाचा अरे वाह तो यहाँ बेगम वाइफ है मेरी हाँ जी अस्सलाम वालेकुम कैसे हो आप सब अच्छे से सारा योम पाकिस्तान जैसे आपका बच्चे थे यार 26 जनवरी वैसे ही हमारी 3 मार्च है इसमें करारदाद पाकिस्तान 1940 में मंजूर हुई थी जिसमें नेशनल डे हाँ नेशनल डे है ये हमारा और इसमें रिपब्लिक डे हाँ रिपब्लिक योम पाकिस्तान हम इसे कहते हैं पाकिस्तान डे और अभी जो ये पार्टी होती है इसको क्या बुलाते हैं? अफ्तारी था क्योंकि ये रमज़ान चल रहा है तो इसलिए अफ्तार कम डिनर था तो आप सारे दोस्त इतना ग्रैंड वेलकम और इतना अरेंजमेंट देख के थैंक यू। हाँ पाकिस्तानी तो ऐसे ही हैं जी हाँ कभी आओ आपकी हमारे हरियाणा आएंगे हरियाणा आइए आप हमारी गांव की खातिरदारी देखिए मिलता जुलता होगा आपका उधर का जी जरूर ਹੁਣ ਦੱਸੋ ਕਿੱਥੇ ਗਏ दानिश जी ਤਾਂ सब लोग मीटिंग करने लिए बिजी है। देखो कभी कोई आ रहा है कभी कोई आ रहा है तो हर जगह मतलब दानिश जी को स्पेशल शुक्रिया। इन्होंने देखो सबको अटेंड कर रहे हैं, खाना भी नहीं खाया और रोज़ा है इनका, खाना खाइए आप आराम से, बहुत अच्छा लगा जी। चलिए बहुत शुक्रिया आपका आने का जी, थैंक यू वेरी मच। ठीक ठाक ಸೊ ಇದು ಒಟ್ಟು 15 ನಿಮಿಷದ ವಿಡಿಯೋ ಇದೆ. ಈ ಯೂಟ್ಯೂಬರ್ ಅಂತ ಹೇಳ್ಕೊಂಡು ಈಕೆ ಪಾಕಿಸ್ತಾನದ ಪರವಾಗಿ ಏನು ಗೂಢಚರಿಕೆ ಮಾಡ್ಕೊಂಡು ಇಲ್ಲಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದು, ಯಾರ್ಯಾರ ಜೊತೆಗೆ ಈಕೆಗೆ ನಂಟಿತ್ತು, ಎಲ್ಲೆಲ್ಲಿ ಈಕೆ ಹೋಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ಲು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಒಂದೊಂದೇ ಸಾಕ್ಷಿಗಳು ಲಭ್ಯ ಆಗ್ತಾ ಇದೆ. 15 ನಿಮಿಷ ಈ ವಿಡಿಯೋ ಲೆಂತ್ ಇದೆ. ಈ ಫೋಟೋಗಳು ವಿಡಿಯೋಗಳೆಲ್ಲ ಸಿಕ್ಕಿದೆ. ಎಹ್ಸಾನ್ ಉರ್ ರಹೀಮ್ ಅಲಿಯಾಸ್ ಡ್ಯಾನಿಶ್ ಈತನ ಜೊತೆಗಿನ ವಿಡಿಯೋ ಇದು. ಅಂದರೆ ಪಾಕ್ ಹೈಕಮಿಷನ್ನ ಅಧಿಕಾರಿ ನವದೆಹಲಿಯಲ್ಲಿ ನಡೆದಿದ್ದಂಥ ಇಫ್ತಾರ್ ಔತಣಕೂಟದಲ್ಲಿ ಈ ಡ್ಯಾನಿಶ್ ಈಕೆಗೆ ಪರಿಚಯ ಆಗಿರ್ತಾನೆ. 2023ರಲ್ಲಿ 2 ಬಾರಿ ಪಾಕಿಸ್ತಾನಕ್ಕೆ ಈಕೆ ಭೇಟಿ ನೀಡಿದ್ಲು ಅನ್ನೋದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಹೆಚ್ಚು ಈಕೆ ಪಾಕಿಸ್ತಾನದ ಪರವಾಗಿ ಸಕಾರಾತ್ಮಕ ರೀತಿಯ ಅಭಿಪ್ರಾಯಗಳು ಮೂಡುವಂಥ ಪೋಸ್ಟ್ಗಳನ್ನು ಹಾಕೋದು, ಯೂಟ್ಯೂಬರ್ ವ್ಲಾಗ್ ಮಾಡೋರ ಹೆಸರಲ್ಲಿ ಪಾಕಿಸ್ತಾನದ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಮೂಡಿಸುವಂಥ ಪೋಸ್ಟ್ಗಳನ್ನು ಮಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ಲು ಈಕೆ, ಈ ಜ್ಯೋತಿ ಮಲ್ಹೋತ್ರಾ. ಸದ್ಯ ಈಕೆಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸ್ಪೈ ಮಾಡ್ತಾ ಇದ್ಲು ಈಕೆ. ಭಾರತದ ಕೆಲ ಸೂಕ್ಷ್ಮ ಪ್ರದೇಶದ ಮಾಹಿತಿಗಳನ್ನು ಪಾಕಿಸ್ತಾನದ ISI ಅಧಿಕಾರಿಗಳ ಜೊತೆಗೆ ಈಕೆ ಹಂಚಿಕೊಂಡಿದ್ದಾಳೆ ಅನ್ನುವಂಥ ಆರೋಪದ ಮೇಲೆ ಸೊ ಈ ಗಮನಿಸ್ತಾ ಇದ್ರಲ್ಲ, ಈ ವಿಡಿಯೋ ಪಾಕ್ನ ಹೈಕಮಿಷನ್ ಅಧಿಕಾರಿಯ ಜೊತೆ ಜ್ಯೋತಿಯ ಈ ರೀತಿ ಫೋಟೋ ಮತ್ತೆ ವಿಡಿಯೋಗಳು ಈಗ ಹೊರಬಿದ್ದಿದೆ. ಈತ ಪಾಕ್ ಹೈಕಮಿಷನ್ನ ಅಧಿಕಾರಿ. ಈತನ ಹೆಸರು ಎಹ್ಸಾನ್ ಉರ್ ರಹೀಮ್ ಅಂತ ಅಲಿಯಾಸ್ ಡ್ಯಾನಿಶ್ ಈತನ ಜೊತೆಗಿನ ವಿಡಿಯೋ ಮತ್ತೆ ಫೋಟೋಗಳು ಈಗ ಹೊರಬಿದ್ದಿದೆ. ಇಲ್ಲಿಂದ ಆರಂಭ ಆಗಿತ್ತು ಪಾಕಿಸ್ತಾನದ ಜೊತೆ ನಂಟು ಈ ಜ್ಯೋತಿ ಮಲ್ಹೋತ್ರಾಗೆ. ನವದೆಹಲಿಯಲ್ಲಿ ನಡೆದಿದ್ದಂಥ ಇಫ್ತಿಯಾರ್ ಔತಣಕೂಟದ ವಿಡಿಯೋ ನೀವಿಷ್ಟೊತ್ತು ಗಮನಿಸಿದ್ದು. ಸೊ ಈ ಔತಣಕೂಟದಲ್ಲಿ ಈಕೆಗೆ ಡ್ಯಾನಿಶ್ ಎಂಬ ಪಾಕ್ ಹೈಕಮಿಷನ್ ಅಧಿಕಾರಿಯ ಪರಿಚಯ ಆಗಿರುತ್ತೆ. ಇದು 2023ರಲ್ಲಿ 2 ಬಾರಿ ಈಕೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿರ್ತಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಡ್ಯಾನಿಶ್ರ ಹ್ಯಾಂಡ್ಲರ್ ಆಗಿ ಈಕೆ ಕಾರ್ಯನಿರ್ವಹಿಸ್ತಾ ಇದ್ಲು ಅನ್ನೋ ಆರೋಪ ಕೂಡ ಇದೆ. ಜೊತೆಗೆ ISI ಕಾರ್ಯಕರ್ತರಿಗೆ ಈ ಡ್ಯಾನಿಶ್ ಜ್ಯೋತಿಯನ್ನ ಪರಿಚಯ ಮಾಡಿಸಿದ್ದ ಅನ್ನುವಂಥ ಆರೋಪ, ಅನುಮಾನಗಳು ಕೂಡ ಸ್ಟ್ರಾಂಗ್ ಆಗಿದೆ. ISI ಕಾರ್ಯಕರ್ತರೊಂದಿಗೆ ಈ ಜ್ಯೋತಿ ಮಲ್ಹೋತ್ರಾ ಸಂಪರ್ಕದಲ್ಲಿದ್ಲು ಅನ್ನುವಂಥದ್ದು ಆರೋಪ. ಭಾರತ ಮತ್ತು ಪಾಕಿಸ್ತಾನ
ಈ ದಾಳಿ ನಡೆಯುವಾಗ ಅಂದರೆ ಯುದ್ಧದ ಪರಿಸ್ಥಿತಿಯ ನಿರ್ಮಾಣ ಆಗಿತ್ತು. ಆಗ ಈ ಜ್ಯೋತಿ ಮಲ್ಹೋತ್ರಾ ಕಾಶ್ಮೀರಕ್ಕೆ ತೆರಳಿರ್ತಾಳೆ. ಇಲ್ಲಿನ ಸೂಕ್ಷ್ಮ ಸ್ಥಳಗಳಲ್ಲಿ ಈಕೆ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅವುಗಳನ್ನು ಅಪ್ಲೋಡ್ ಮಾಡಿರ್ತಾಳೆ. ಈ ಮೂಲಕ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ಲು ಈಕೆ ಅನ್ನುವಂಥ ಆರೋಪ ಇದೆ. ಸದ್ಯ ಈಕೆಯನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಮಧ್ಯದಲ್ಲಿ ಈ ಎಲ್ಲ ಸಾಕ್ಷಿಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.